ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಸಮಸ್ತ ಇನ್ ಗುಲ್ಬರ್ಗಾ ವಾಹಿನಿ ವೀಕ್ಷಕರಿಗೆಲ್ಲ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಜನವರಿ 15ರಿಂದ ಕಲಬುರಗಿಯಲ್ಲಿ ಬಸವಣ್ಣನವರ ನಾಟಕೋತ್ಸವ, ಡಾಕ್ಟರ್ ವಿಶ್ವರಾಜ್ ಸುದ್ದಿಗೋಷ್ಠಿ. ವಾಡಿಯಲ್ಲಿ ಜರುಗಿದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಅದ್ದೂರಿ ಜಾತ್ರೆ. ಹಸುವಿನ ಕೆಚ್ಚಲು ಕೊಯ್ದ ಪ್ರಕರಣ ಖಂಡಿಸಿ ಕಲಬುರಗಿಯಲ್ಲಿ ಬಿಜೆಪಿ ಪ್ರತಿಭಟನೆ. ಜೇವರ್ಗಿ ಬಂದ್ ಹೋರಾಟಕ್ಕೆ ಕೋಲಿ ಕಬ್ಬಲಿಗ ಹೋರಾಟ ಸಮಿತಿ ಬೆಂಬಲ. ಜನವರಿ 22ರಂದು ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕಲಬುರಗಿ ಬಂದ್ ಕರೆ. ಇದೀಗ ವಾರ್ತೆಗಳ ವಿವರ. ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು, ರಂಗಾಯಣ ಕಲಬುರಗಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಜನವರಿ 15ರಿಂದ 17ರವರೆಗೆ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಬಸವಣ್ಣನವರ ಕುರಿತು ನಾಟಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಚಾಲಕರಾದ ಡಾಕ್ಟರ್ ವಿಶ್ವರಾಜ್ ಪಾಟೀಲ್ ಅವರು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಅಂದು ಸಂಜೆ 6 ಗಂಟೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕಾರ್ಯಕ್ರಮ ಉದ್ಘಾಟಿಸುವವರು. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹಾಗೂ ವಿಧಾನಸಭಾ ಸದಸ್ಯ ಬಿಆರ್ ಪಾಟೀಲ್ ಮುಖ್ಯ ಅತಿಥಿಯಾಗಿ ಆಗಮಿಸುವವರು. ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲಂಪ್ರಭು ಪಾಟೀಲ್ ಅಧ್ಯಕ್ಷತೆ ವಹಿಸುವವರು. ಜನವರಿ 17ರಂದು ಸಂಜೆ 6ಕ್ಕೆ ಸಮಾರೋಪ ಸಮಾರಂಭ ನಡೆಯಲಿದ್ದು, ರಂಗ ಸಂಘಟಕರಾದ ಡಾಕ್ಟರ್ ಕೆ ಲಿಂಗಪ್ಪ ಮುಖ್ಯ ಅತಿಥಿಯಾಗಿ ಹಾಗೂ ಕಲಬುರಗಿ ರಂಗಾಯಣ ನಿರ್ದೇಶಕರಾದ ಸುಜಾತಾ ಜಂಗಮಶೆಟ್ಟಿ ಅವರು ಅಧ್ಯಕ್ಷತೆ ವಹಿಸಿಕೊಳ್ಳುವವರು ಎಂದು ತಿಳಿಸಿದ್ದಾರೆ. ಕರ್ನಾಟಕ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದಾಗಿಂದ ನಮ್ಮ ಕಲ್ಯಾಣ ಕರ್ನಾಟಕದ ಕಲಬುರಗಿಯಲ್ಲಿ ಮುಖ್ಯವಾಗಿ ನಾವು ಒಂದು ನಾಟಕೋತ್ಸವ ಮಾಡಬೇಕು ಅನ್ನೋದ್ರ ಬಗ್ಗೆ, ಮುಖ್ಯವಾಗಿ ಬಸವಣ್ಣವರ ಕುರಿತು ಅಥವಾ ಶರಣರ ಕುರಿತು ನಾಟಕೋತ್ಸವ ಮಾಡಬೇಕು ಅನ್ನೋ ಚರ್ಚೆ ಬಂದಾಗ ಸುಮಾರು ದಿನಗಳಿಂದ ಚರ್ಚೆ ನಡೀತಾ ಇತ್ತು. ಬಟ್ ಆಗಿರಲಿಲ್ಲ. ಸೊ ಈಗ ನಾವು ಕರ್ನಾಟಕ ನಾಟಕ ಅಕಾಡೆಮಿ, ಕಲಬುರಗಿ ರಂಗಾಯಣ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಈ 3 ಸಹಯೋಗಗಳ ಜೊತೆಗೆ ಕಲಬುರಗಿಯ ರಂಗ ಕಲಾವಿದರು, ರಂಗ ಸಂಘಟಕರು ಎಲ್ಲರೂ ಸೇರಿಕೊಂಡು ಈ ಒಂದು ಬಸವಣ್ಣನವರ ಕುರಿತು ನಾಟಕೋತ್ಸವವನ್ನು 3 ದಿನಗಳ ಕಾಲ 15, 16, 17 ಇದೇ ತಿಂಗಳು ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಪ್ರತಿದಿನ ಸಂಜೆ ನಡೀತಾ ಇದೆ. ಸೊ ಹಾಗಾಗಿ ಈ ಒಂದು ನಾಟಕೋತ್ಸವದಲ್ಲಿ ಯಾವ ಥರ ಯೋಜನೆ ಆಗಿತ್ತು ಅಂದರೆ, ಒಂದು ಸ್ಥಳೀಯ ತಂಡವಾಗಿರಬೇಕು, ಅಂದರೆ ಕಲಬುರಗಿಯ ಜಿಲ್ಲೆಯ ನಾಟಕವಾಗಿರಬೇಕು. ಇನ್ನೊಂದು ಕಲಬುರಗಿ ಜಿಲ್ಲೆಯಿಂದ ಕಲ್ಯಾಣ ಕರ್ನಾಟಕದ ನಾಟಕ, ಒಂದು ಕಲಬುರಗಿ ಜಿಲ್ಲೆದು ಒಂದಾದಮೇಲೆ ಉಳಿದ ಒಂದು 6 ಜಿಲ್ಲೆಗಳೇನಿದೆ ಅದರ ಒಂದು ಯಾವುದಾದ್ರೂ ಒಂದು ನಾಟಕವಾಗಬೇಕು. ಅದಾದಮೇಲೆ ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ಹೊರ ಭಾಗದ್ದು ಆಗಬೇಕು ಅನ್ನೋ ದೃಷ್ಟಿಯಿಂದ ಯೋಜನೆ ಇಲ್ಲಿ ಮೀಟಿಂಗಲ್ಲಿ, ಮೊದಲ ಹಂತದ ಮೀಟಿಂಗಲ್ಲಿ ಚರ್ಚೆ ಮಾಡಲಾಗಿತ್ತು. 3 ಮೀಟಿಂಗ್ಗಳಲ್ಲಿ ನಮ್ಮ ಪ್ರೊಫೆಸರ್ ಕೆ ಲಿಂಗಪ್ಪ ಸರ್ ಅವರು ಕೂಡ ಇದ್ದರು. ಹಲವು ಚರ್ಚೆಗಳ ಮಧ್ಯೆ ಕೊನೆಯದಾಗಿ ಈ ನಿರ್ಧಾರವನ್ನು ತೆಗೆದುಕೊಂಡಾಗ, ಮೊದಲಿಗೆ ನಾವು ನಾಟಕವನ್ನು ಶಿವರಾತ್ರಿ ರಾಷ್ಟ್ರೀಯ ನಾಟಕ ಶಾಲೆ ಬೆಂಗಳೂರು, ಕಲ್ಯಾಣ ಕರ್ನಾಟಕದ ನಾಟಕ ಮೊದಲ ನಾಟಕ ಹೇಳಬೇಕಾದ್ರೆ ನಾವು 2ನೇ ದಿನ 16ನೇ ತಾರೀಕು ಶರಣ ಸಿಂಚನ ಅನ್ನೋ ನಾಟಕವನ್ನು ರಂಗವೃಕ್ಷ ಕಲಾ ತಂಡ, ಮಲ್ಲಿಕಾರ್ಜುನ್ ದೊಡ್ಡಮನಿಯವರ ನಿರ್ದೇಶನದಲ್ಲಿ ಸ್ಥಳೀಯ ತಂಡ ಪ್ರದರ್ಶನ ಮಾಡ್ತಾಯಿದೆ. ಇನ್ನು ಕಲಬುರಗಿಯನ್ನು ಹೊರತುಪಡಿಸಿ ಕಲ್ಯಾಣ ಕರ್ನಾಟಕದ ನಾಟಕ ಅಂದಾಗ
ಮೋರಿಗೆ ಮಾರಯ್ಯ ರಂಗದಾತ್ರಿ ಸಂಸ್ಥೆ ಸಿರಿಗೆರೆ ಬಳ್ಳಾರಿ ತಂಡ ಇವರು ಕೊನೆಯ ದಿನ 17ನೇ ತಾರೀಕು ಕಲಬುರಗಿಯಲ್ಲಿ SM ಪಂಡಿತ್ ರಂಗಮಂದಿರದಲ್ಲಿ ಪ್ರದರ್ಶನ ಮಾಡ್ತಾಯಿದ್ದಾರೆ. ಈ ಮೊದಲನೇ ದಿನ ಉದ್ಘಾಟನಾ ದಿನ ನಾಳೆ, ಅಂದರೆ ನಾಳೆ ರಾಷ್ಟ್ರೀಯ ನಾಟಕ ಶಾಲೆ ಬೆಂಗಳೂರು ಇವ್ರದ್ದು ಚಂದ್ರಶೇಖರ್ ಕಂಬಾರರ ಶಿವರಾತ್ರಿ ಅನ್ನೋ ನಾಟಕವನ್ನು ಎಲ್ಲ ನಾಟಕಗಳು ಭಾಳ ಅದ್ಭುತವಾಗಿವೆ, ಸೊಗಸಾಗಿವೆ. ನೋಡಲೇಬೇಕಾದಂಥ ಕೆಲವು ನಾಟಕಗಳು. ಆ ಥರ ಒಂದು ಬಸವಣ್ಣವರ ಕುರಿತು 3 ನಾಟಕಗಳನ್ನು ಆಯ್ಕೆ ಮಾಡಲಾಗಿದೆ. ಈ ನಮ್ಮ ಒಂದು ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭಕ್ಕೆ ಅಂದರೆ 15ನೇ ತಾರೀಕು ಸಂಜೆ 6 ಗಂಟೆಗೆ ಉದ್ಘಾಟನೆಗೆ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು, ಮಾನ್ಯ ಸಚಿವರು, IT BT ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಕರ್ನಾಟಕ ಸರ್ಕಾರ ಇವರು ಇರ್ತಾ ಇದ್ದಾರೆ. ಹಾಗೂ ಮುಖ್ಯ ಅತಿಥಿಗಳಾಗಿ ಶ್ರೀ BR ಪಾಟೀಲ್, ಮಾನ್ಯ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ಹಾಗೂ ವಿಧಾನಸಭಾ ಸದಸ್ಯರು ಇವರು ಕೂಡ ನಮ್ಮೊಂದಿಗೆ ನಾಳೆ ಮುಖ್ಯ ಅತಿಥಿಗಳಾಗಿ ಈ ಒಂದು ಉತ್ಸವಕ್ಕೆ ಪಾಲ್ಗೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ಉದ್ಘಾಟನೆಯಲ್ಲಿ ಶ್ರೀ ಅಲ್ಲಂಪ್ರಭು ಪಾಟೀಲ್, ಮಾನ್ಯ ಶಾಸಕರು ಕಲಬುರಗಿ ಇವರು ಕೂಡ ನಮ್ಮ ಜೊತೆ ಇರ್ತಾರೆ. ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷರಾದ KV ನಾಗರಾಜ ಮೂರ್ತಿ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ಆಡಲಿದ್ದಾರೆ. ರಂಗಾಯಣ ಸಹಕಾರ ಕೊಟ್ಟಿರೋದ್ರಿಂದ ಗೌರವ ಉಪಸ್ಥಿತಿ ಡಾಕ್ಟರ್ ಸುಜಾತ ಜಂಗಮ್ ಶೆಟ್ಟಿ ಅವರು ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿ ಇದ್ದಾರೆ. ಅದೇ ರೀತಿಯಾಗಿ ಕನ್ನಡ ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕರು ಬಸವರಾಜ್ ಹೂಗಾರ್ ಕೂಡ ಈ ಒಂದು ವೇದಿಕೆ ಮೇಲೆ ಇರ್ತಾರೆ. ಮತ್ತು ನಮ್ಮ ಈ ಭಾಗದ ನಾಟಕಕಾರರಂತಹ ಮಹಾಂತೇಶ್ ನಾವಲ್ಕಲ್ ಅವರು ಉದ್ಘಾಟನೆ ಸಮಾರಂಭದಲ್ಲಿ ಇರ್ತಾರೆ. ಒಟ್ಟು ಈ ನಮ್ಮ ಉದ್ಘಾಟನಾ ಸಮಾರಂಭದಲ್ಲಿ ಅತಿಥಿ ಗಣ್ಯರಾದರೆ, ಸಮಾರೋಪ ಸಮಾರಂಭದಲ್ಲಿ BL ಶೇಖ್ ಮಾಸ್ತರ್ ಅವರು, ಅಂದರೆ ಮಾಜಿ ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷರು, ಹಾಗೂ ಡಾಕ್ಟರ್ K ಲಿಂಗಪ್ಪ ಸರ್ ಅವರು, ಇವರು ಕೂಡ ರಂಗ ಸಂಘಟಕರು. ರಂಗ ಸಂಘಟನೆಯಲ್ಲಿ ಕಾಲೇಜು ರಂಗಭೂಮಿಯಲ್ಲಿ ಕೆಲಸ ಅಪಾರವಾಗಿ ಅನುಭವ ಇರೋದ್ರಿಂದ ಅವರ ಒಂದು ಮಾರ್ಗದರ್ಶನ ಕೂಡ ಈ ಒಂದು ಫೆಸ್ಟಿವಲಲ್ಲಿ ಇದೆ. ಸೊ ಹಾಗಾಗಿ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಸಮಾರೋಪದ ನುಡಿಯನ್ನು BL ಶೇಖ್ ಮಾಸ್ತರ್ ಅವರು ಆಡ್ತಾರೆ. ಮತ್ತು ಜೊತೆಗೆ ಅಧ್ಯಕ್ಷತೆ ಕೊನೆಯ ದಿನ ಡಾಕ್ಟರ್ ಸುಜಾತ ಜಂಗಮ್ ಶೆಟ್ಟಿ ಅವರು ವಹಿಸ್ತಾ ಇದ್ದಾರೆ. ನಮ್ಮ ನಾಟಕ ಅಕಾಡೆಮಿ ಸದಸ್ಯರಾದಂಥ ಶಿವನಾಯಕ್ ದೊರೆ ಅವರು ಕೊನೆ ಒಂದು ಇದರಲ್ಲಿ ಸಮಾರೋಪದ ಕಾರ್ಯಕ್ರಮದಲ್ಲಿ ಇರ್ತಾರೆ. ಒಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಸಹಕಾರ 3 ಸಂಸ್ಥೆಗಳಾಗಿರೋದ್ರಿಂದ ಜಗದೀಶ್ವರಿ ಶಿವಕೇರಿ ನಾಸಿ ಅವರು ಉಪನಿರ್ದೇಶಕರು ರಂಗಾಯಣ ಕಲಬುರಗಿ ಸ್ವಾಗತ ಸಮಿತಿಯಲ್ಲಿ, ದತ್ತಪ್ಪ ಸಾಗನೂರು ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ನಿರ್ಮಲಾ ಮಠಪತಿ ರಿಜಿಸ್ಟ್ರಾರ್ ಕರ್ನಾಟಕ ನಾಟಕ ಅಕಾಡೆಮಿ, ರಾಜಣ್ಣ ಜೇವರ್ಗಿ ಸದಸ್ಯ ಸಂಚಾಲಕರು ಕರ್ನಾಟಕ ನಾಟಕ ಅಕಾಡೆಮಿ ಅವರು ಸದಸ್ಯ ಆಗಿರೋದ್ರಿಂದ ಅವರು ಕಾರಣಾಂತರಗಳಿಂದ ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಇರೋದ್ರಿಂದ ಅವರು ಬರಬೇಕಾಗಿತ್ತು. ಅದೇ ರೀತಿಯಾಗಿ ನಾನು ಸಂಚಾಲಕನಾಗಿ ಡಾಕ್ಟರ್ ವಿಶ್ವರಾಜ್ ಪಾಟೀಲ್. ಒಟ್ಟು ಈ ಒಂದು ಮುಖ್ಯವಾಗಿ ಇಲ್ಲಿ ಕಲಬುರಗಿ ಕಲಾವಿದರ ಸಹಕಾರವನ್ನು ನಾವು ಇಲ್ಲಿ ನೆನಪು ಮಾಡಬೇಕು. ಯಾಕಂದರೆ ಎಲ್ಲರೂ ಒಗ್ಗಟ್ಟಾಗಿ ಒಂದು ರೀತಿಯಲ್ಲಿ ಮೊದಲ ಬಾರಿಗೆ ಅಂತಲೇ ಹೇಳ್ಬೋದು. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದಲ್ಲಿರುವ ಪ್ರಸಿದ್ಧ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ 13ನೇ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ಭಕ್ತರೆಲ್ಲರೂ ಒಟ್ಟಾಗಿ ವಿಜೃಂಭಣೆಯಿಂದ ಪಲ್ಲಕ್ಕಿ ಮೆರವಣಿಗೆ ನಡೆಸಿ ಭಂಡಾರದ ಓಕುಳಿಯಲ್ಲಿ ಮಿಂದೆದ್ದರು. ಪಟ್ಟಣದ ಜಾಂಬವೀರ್ ಕಾಲೋನಿಯಲ್ಲಿರುವ ಮಾತಂಗ ಸಮುದಾಯದ ಆರಾಧ್ಯ ದೇವಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ 13ನೇ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. 2 ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ವಿವಿಧ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಯಿತು. ಬೆಳಗ್ಗೆ ಯಲ್ಲಮ್ಮ ದೇವಿಗೆ ರುದ್ರಾಭಿಷೇಕ, ಮಹಾಪೂಜೆ, ಉಡಿ ತುಂಬುವ ಕಾರ್ಯಕ್ರಮ ಜರುಗಿತು. ಬಳಿಕ ಪಟ್ಟಣದಿಂದ 8 ಕಿಲೋಮೀಟರ್ ದೂರದಲ್ಲಿ ಚಾಮನೂರು ಗ್ರಾಮದ ಭೀಮಾ ನದಿಗೆ ಗಂಗಾ ಸ್ನಾನ ಕಾರ್ಯಕ್ರಮ ನೆರವೇರಿಸಲಾಯಿತು. ಬಳಿಕ ಚಾಮನೂರು ಗ್ರಾಮದಿಂದ ದೇವಸ್ಥಾನದವರೆಗೆ ಪಲ್ಲಕ್ಕಿ ಮೆರವಣಿಗೆ ನಡೆಸಲಾಯಿತು. ನಂತರ ವಿವಿಧ ಕಡೆಗಳಿಂದ ಆಗಮಿಸಿದ ಭಕ್ತರು ಪರಶುರಾಮ ಮತ್ತು ಮಾತಂಗಿ ದೇವಿಯ ದರ್ಶನ ಪಡೆದು ಹರಕೆ ಸಮರ್ಪಿಸಿದರು. ಜಾತ್ರಾ ಮಹೋತ್ಸವದಲ್ಲಿ ಹಲ್ಕರ್ಟಿ ಕಟ್ಟಿಮನಿ ಹಿರೇಮಠ್ ಸಂಸ್ಥಾನದ ಅಭಿನವ ಮುನೀಂದ್ರ ಶಿವಾಚಾರ್ಯರು ಹಾಗೂ ರಾವೂರಿನ ಸಿದ್ದಲಿಂಗೇಶ್ವರ ಸಂಸ್ಥಾನದ ಮಠದ ಸಿದ್ದಲಿಂಗ ಮಹಾಸ್ವಾಮಿಗಳು ಭಾಗವಹಿಸಿ ಆಶೀರ್ವಚನ ನೀಡಿದರು. ಜಾತ್ರಾ ಮಹೋತ್ಸವದಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಸೇವಾ ಸಮಿತಿ ವತಿಯಿಂದ ಅನ್ನದಾಸೋಹ ಏರ್ಪಡಿಸಲಾಗಿತ್ತು. ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತರು ಪ್ರಸಾದವನ್ನು ಸೇವಿಸಿ ದೇವಿಯ ಕೃಪೆಗೆ ಪಾತ್ರರಾದರು.
ಸ್ಥಾನವನ್ನ ಭಾರತ ದೇಶ ಕೊಟ್ಟಿದ್ವಿ. ಒಂದು ಕಾಲಘಟ್ಟ ಇತ್ತು, ಹೇಗೆ ಕಾಲಘಟ್ಟ. ಸುದ್ದಿಗೋಷ್ಠಿಯಲ್ಲಿ ಶಾಂತಲಿಂಗಯ್ಯ ಹಿರೇಮಠ, ಡಾಕ್ಟರ್ ಕೆ ಲಿಂಗಪ್ಪ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಚಾಮರಾಜಪೇಟೆಯಲ್ಲಿ ಹಸುವಿನ ಕೆಚ್ಚಲು ಕೊಯ್ದ ಪ್ರಕರಣ ಘಟನೆ ಖಂಡಿಸಿ ಕಲಬುರಗಿಯಲ್ಲಿ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಯಾತಕ್ಕಾಗಿ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು. ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ದ ಬಿಜೆಪಿ ರೈತ ಮೋರ್ಚಾ ಮುಖಂಡರು ಹಾಗೂ ಕಾರ್ಯಕರ್ತರು ಹಸುವಿನ ಕೆಚ್ಚಲು ಕೊಯ್ದ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಆಗ್ರಹಿಸಿದ್ರು. ರಾಜ್ಯ ಸರ್ಕಾರ ಗೋರಕ್ಷಣೆ ಮಾಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ, ಸರ್ಕಾರ ವಿರೋಧಿಯಾಗಿದೆ ಎಂದು ಕಿಡಿಕಾರಿದ ಪ್ರತಿಭಟನಾ ನಿರತರು ಕೂಡಲೇ ಆರೋಪಿಗಳನ್ನು ಬಂಧಿಸುವಂತೆ ಆಗ್ರಹಿಸಿದ್ರು. ಚಾಮರಾಜಪೇಟೆಯಲ್ಲಿ ನಿನ್ನೆ ಒಂದು ಬಹಳ ಅಮಾನವೀಯ ಒಂದು ಕೃತ್ಯವನ್ನು ನಡೆದಿದೆ. ಇದು ಒಬ್ಬ ಮುಸಲ್ಮಾನ ಈ ಕೆಲಸವನ್ನು ಮಾಡಿದ್ದಾನೆ. ಗೋ ಮಾತೆಯ ಆ ಕಿಚ್ಚನ್ನು ಅದನ್ನು ಅಂದರೆ ಕಟ್ ಮಾಡಿದ್ದಾನೆ, ಕಾಲನ್ನು ಕಟ್ ಮಾಡಿದ್ದಾನೆ. ಈ ಥರ ಮಾಡಿದಂಥ ವ್ಯಕ್ತಿಗೆ ಕಾಂಗ್ರೆಸ್ ಪಕ್ಷ ಮೊದಲು ಅವನಿಗೆ ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡಿದಾರಂತ ನಾನು ತಿಳಿದು ಬಂದಿದೆ, ಆದರೆ ಅವನಿಗೆ ಸುಮ್ಮನೆ ಬಿಡಬಾರ್ದು. ಕಾಂಗ್ರೆಸ್ ಪಕ್ಷ ಯಾವತ್ತೂ ಅಪೀಸ್ಮೆಂಟ್ ರಾಜಕೀಯ ಮಾಡ್ತಾರೆ, ವೋಟ್ ಬ್ಯಾಂಕಿನ ರಾಜಕೀಯ ಮಾಡ್ತಾರೆ. ನೀವು ಗೋಗಳನ್ನು ಕೂಡ ಇವತ್ತು ಈ ಥರದ ಕೃತ್ಯ ಮಾಡಿದಂಥವ್ರಿಗೆ ನೀವು ಸಪೋರ್ಟ್ ಮಾಡ್ತೀರಲ್ಲ, ಜಾಹಿದಿಗಳು ಇದು ಮತ್ತಾರೂ ಅಲ್ಲ, ಜಾಹಿದಿಗಳಂಥ ಸಂಘಟನೆಗಳು ಇದನ್ನು ಮೋಟಿವೇಟ್ ಮಾಡಿ ಅವ್ರನ್ನ ಮಾಡಿಸ್ತಾರೆ ಅಂತ ನಾನು ಹೇಳಬೇಕಾಗತ್ತೆ. ಇಂಥವರಿಗೆ ಕಾಂಗ್ರೆಸ್ ಪಕ್ಷ ಸಪೋರ್ಟ್ ಮಾಡುತ್ತೆ. ಇದು ಈ ಥರದ ಘಟನೆ ಎಲ್ಲಿ ನಡಿಬಾರ್ದು. ಅಲ್ಲಿ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಆ ಗೋಗಳನ್ನು ಕಟ್ತಿದ್ರು. ಆ ಗೋಗಳನ್ನು ಕಟ್ಟಿ ಅದು ವರ್ಕ್ ಪ್ರಾಪರ್ಟಿ ಅಂತ ನಾನು ಕ್ಲೇಮ್ ಮಾಡಲಿಕ್ಕೆ ಹೊರಟಾಗ ಇದು ದೇವಸ್ಥಾನ ಇದೆ, ಇಲ್ಲಿ ಗೋಗಳನ್ನು ನಾವು ಅನೇಕ ವರ್ಷದಿಂದ ಕಟ್ತೀವಂತ ಆ ಮಾತನ್ನು ಹೇಳಿದರೆ ಇವತ್ತು ಇಂಥ ಕೃತ್ಯವನ್ನು ಅಲ್ಲಿ ಮಾಡ್ತಾರೆ ಅನ್ನೋದು ಭಾಳ ದುಃಖದ ಸಂಗತಿ. ಇವತ್ತು ಸಂಕ್ರಾಂತಿ ಹಬ್ಬ, ನಾವು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಬೇಕಂದ್ರೆ ಗೋ ಪೂಜೆಯನ್ನು ಮಾಡ್ತೀವಿ. ಗೋಮಾತೆಯನ್ನು ಯಾವತ್ತೂ ನಾವು ದೇವರ ಸಮಾನದಲ್ಲಿ ತಿಳಿದು ನಾವು ಪೂಜೆಯನ್ನು ಮಾಡುವಂಥ ಒಂದು ಹಿಂದೂ ಸಂಸ್ಕೃತಿ. ಈ ಸಂಸ್ಕೃತಿಗೆ ಧಕ್ಕೆ ತರೋ ರೀತಿಯಲ್ಲಿ, ಈ ಸಂಸ್ಕೃತಿಗೆ ಒಂದು ಏನಾರು ಒಂದು ಹೆಸರು ಹಚ್ಚೋ ರೀತಿಯಲ್ಲಿ ಆ ಮುಸಲ್ಮಾನ್ ವ್ಯಕ್ತಿಯನ್ನು ಮಾಡಿದ್ದಾನೆ. ಇವತ್ತು ಕಾಂಗ್ರೆಸ್ ಪಕ್ಷ ಯಾವ ರೀತಿಯಿಂದ ನೀವು ಹಬ್ಬ ಮಾಡ್ತೀರಿ ಅಂತ ಅನ್ನೋದು ನಾವು ನೋಡಬೇಕಾಗಿದೆ. ಇಂಥ ದುಃಖದ ಸಂಗತಿ ನಾವು ಎದುರಿಸ್ತಾ ಇದ್ದೇವೆ. ಇದು ಕರ್ನಾಟಕ ರಾಜ್ಯದ ಒಂದು ಸರ್ಕಾರದ ಒಂದು ನೀತಿ ಅಂತ ನಾನು ಹೇಳಬೇಕಾಗುತ್ತೆ. ಕರಪ್ಷನಲ್ಲಿ ತೊಡಗಿದೆ, ಇಂಥವೆಲ್ಲ ಕೃತ್ಯಗಳನ್ನು ತೊಡಗಿದಂಥವ್ರಿಗೆ ಸಪೋರ್ಟ್ ಮಾಡ್ತೀರಿ. ಏನು ಮಾಡ್ಲಿಕ್ಕೆ ಹೊರಟಿದ್ದೀರಿ ಕಾಂಗ್ರೆಸ್ ಪಕ್ಷದವರೇ? ಇವತ್ತು ಒಳಜಗಳ ಇನ್ಫೈಟಿಂಗ್, ಒಟ್ಟೆ ಕರಪ್ಷನ್ ಇನ್ಫೈಟಿಂಗ್ ಬಿಟ್ಟರೆ ಮತ್ತೊಂದು ಏನೂ ಇಲ್ಲ. ಈ ಥರ ಸಿದ್ದರಾಮಯ್ಯ ಅವ್ರ ಸರ್ಕಾರ ನಡೆದಿದೆ. ದಯವಿಟ್ಟು ಈ ಥರದ ವ್ಯಕ್ತಿಗಳನ್ನು ನೀವು ಬಂಧಿಸೋದಷ್ಟೇ ಅಲ್ಲ, ಗಲ್ಲಿಗೇರಿಸ್ಬೇಕಂತ ನಾನು ಹೇಳಬೇಕಾಗುತ್ತೆ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಶಶಿಲ್ ನಮೋಶಿ ಸೇರಿದಂತೆ ಬಿಜೆಪಿಯ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಜೇವರ್ಗಿ ಬಂದ್ ಹೋರಾಟಕ್ಕೆ ಕೋಲಿ ಕಬ್ಬಲಿಗ ಹೋರಾಟ ಸಮಿತಿ ಬೆಂಬಲ. ಜನವರಿ 22ರಂದು ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕಲಬುರಗಿ ಬಂದ್ ಕರೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.
ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜೇವರ್ಗಿಯಲ್ಲಿ ನಡೆದ ಹಿಂದೂ ಯುವತಿ ಆತ್ಮಹತ್ಯೆ ಪ್ರಕರಣ ಖಂಡಿಸಿ ವೀರಶೈವ ಸಮಾಜ ಕರೆ ನೀಡಲಾದ ಬಂದ್ಗೆ ಕೋಲಿ ಕಬ್ಬಲಿಗ ಸಮನ್ವಯ ಸಮಿತಿ ಬೆಂಬಲಿಸುತ್ತದೆ ಎಂದು ಕೋಲಿ ಕಬ್ಬಲಿಗ ಸಮನ್ವಯ ಸಮಿತಿ ಅಧ್ಯಕ್ಷ ಅವಣ್ಣ ಮ್ಯಾಕೇರಿ ತಿಳಿಸಿದರು. ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜನವರಿ 16ರಂದು ಅನ್ಯ ಕೋಮಿನ ಯುವಕನ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆಗೆ ಶರಣಾದ ಹಿಂದೂ ಯುವತಿ ಸಾವಿಗೆ ನ್ಯಾಯ ಕೊಡಿಸುವಂತೆ ಹಾಗೂ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿ ವೀರಶೈವ ಮಹಾಸಭಾ ಕರೆ ನೀಡಿದ ಬಂದ್ ಹೋರಾಟಕ್ಕೆ ಕೋಲಿ ಕಬ್ಬಲಿಗ ಸಮನ್ವಯ ಸಮಿತಿ ಬೆಂಬಲಿಸುತ್ತದೆ. ಇತ್ತೀಚೆಗೆ ಕಲಬುರಗಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ದು, ಅಕ್ರಮ ದೌರ್ಜನ್ಯಗಳನ್ನು ತಡೆಯುವಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲವಾಗಿದೆ ಎಂದು ಆರೋಪಿಸಿದರು. ಮಾಧ್ಯಮದ ಬಂಧುಗಳಿಗೆ ಸಂಕ್ರಮಣದ ಶುಭಾಶಯಗಳನ್ನು ಹೇಳುತ್ತಾ, ಇಲ್ಲಿವರೆಗೆ ಸಾಕಷ್ಟು ವಿಷಯಗಳು ನಮ್ಮ ಬಸವರಾಜ ಬೂದಿಯಾಳವರು ವ್ಯಕ್ತಪಡಿಸಿದ್ದಾರೆ. ನಮಗೆ ಈ ಜಿಲ್ಲೆಯಲ್ಲಿ ಆತಂಕ ಪಡುವಂಥ ವಿಷಯಗಳು ತುಂಬಾ ಆಗ್ತಾ ಇರೋದು ಅತ್ಯಂತ ನೋವಿನ ಸಂಗತಿ. ಯಾಕಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿದ್ದಂಗೆ ನಮ್ಮಲ್ಲಿ ಹ್ಯಾಂಗೆ ಆಗ್ಲಕ್ಕತ್ತದಂದ್ರೆ, ಯಾರೋ ಒಂದು ಸಮಾಜಕ್ಕೆ ಹೋಲಿಸಿ ಆ ಸಮಾಜದಾಗೆ ನಮಗೇನು ಸಂಬಂಧ, ವಿಶ್ವಕರ್ಮ ಸಮಾಜದಾಗೆ ನಮಗೇನು ಸಂಬಂಧ, ಮಡಿವಾಳ ಸಮಾಜದಾಗೆ ನಮಗೇನು ಸಂಬಂಧ, ಕೂಲಿ ಸಮಾಜದಾಗೆ ನಮಗೇನು ಸಂಬಂಧ, ವೀರಶೈವ ಸಮಾಜದಾಗೆ ನಮ್ಮೇನು, ಅದು ಯಾವ ಸಮಾಜದಾಗೆ ಅವರೇ ಪ್ರತಿಭಟನೆ ಮಾಡುವಂಥ ಒಂದು ವ್ಯವಸ್ಥೆ ಆಗಿರೋದ್ರಿಂದ ಇವತ್ತಿನ ದಿವಸ ಇಡೀ ನಾಗರಿಕ ಸಮಾಜದ ಮೇಲೆ ಅತ್ಯಂತ ದುಷ್ಪರಿಣಾಮ ಬೀರುತ್ತದೆ. ಆದ್ದರಿಂದ ನಮ್ಮ ಉದ್ದೇಶ ಏನದಪ್ಪ ಅಂದ್ರೆ, ಯಾವ ರೀತಿಯಾದಂಥ ಒಂದು ಘಟನೆ ಐತಂದ್ರೆ ಅದು ಯಾವ್ರಿಗೆ ಅರ್ಜಿ ಹಾಕಿ ಆಗಿರಲ್ಲ, ಆ ಘಟನೆ ಇಡೀ ನಾಗರಿಕ ಸಮಾಜ ಕೂಡಿ ಖಂಡನೆ ಮಾಡೋದು ನಮ್ಮ ಧರ್ಮದ. ಆದ್ದರಿಂದ ಆ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಏನು ನಿನ್ನೆ ಮೊನ್ನೆ 12ನೇ ತಾರೀಕಿನ ದಿವಸ ಏನು 11ನೇ ತಾರೀಕಿನ ದಿವಸ ಜೇವರ್ಗಿಯಲ್ಲಿ ಈ ತಾನೇ ಹೇಳಿದ್ರು, ನಮ್ಮ ಏನು 14 ವರ್ಷದ ಅಪ್ರಾಪ್ತ ಬಾಲಕಿ ಮೇಲೇನು ಒಂದು ಮಾನಸಿಕ ಮತ್ತು ಲೈಂಗಿಕ ಕಿರುಕುಳದಿಂದ ಇವತ್ತು ಅವಳು ಸಮಾಜಕ್ಕೆ ಹೆದರಿ ಆತ್ಮಹತ್ಯೆಯನ್ನು ಮಾಡಿಕೊಂಡಾಳ. ಆ ಘಟನೆ ನಾವು ಸಂಪೂರ್ಣವಾಗಿ ಖಂಡಿಸ್ತೀವಿ. ಮತ್ತು ಅದಕ್ಕೆ ಏನು ಇವತ್ತಿನ ದಿವಸ ಜೇವರ್ಗಿ ಪಟ್ಟಣದಲ್ಲಿ ಜಾತ್ಯತೀತ ಮತ್ತು ಪಕ್ಷಾತೀತವಾಗಿ ಅವರು ಏನು ಹೋರಾಟ ಇಟ್ಕೊಂಡ್ರೆ ಅದರ ಸಂಪೂರ್ಣವಾಗಿ ನಾವು ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ನಿಜಕ್ಕೂ ಭಾಳ ನಾಚಿಕೆಯ ಸಂಗತಿ. ಈ ಹಿಂದೆ ಏನು ಯಡ್ರಾಮೆಯಲ್ಲಿ ಕೂಡ ನಮ್ಮ ದಲಿತ ಒಂದು ಅಪ್ರಾಪ್ತ ಬಾಲಕಿಯ ಮೇಲೆ ಇವತ್ತಿನ ದಿವಸ ಅತ್ಯಾಚಾರ ಮಾಡುವ ಮುಖಾಂತರ ಹುಡುಗಿ ಮೇಲೆ ಒಂದು ಶೋಷಣೆ ಆಗಿತ್ತು. ಆ ಒಂದು ಶೋಷಣೆ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಸರ್ಕಾರ ಆಡಳಿತ ಮತ್ತು ಸರ್ಕಾರ ಎಚ್ಚೆತ್ತುಕೊಂಡು ಮುಂಜಾಗ್ರತಾ ಕ್ರಮಗಳು ತೆಗೆದುಕೊಂಡ್ರೆ ಈ ರೀತಿ ಘಟನೆಗಳು ಆಗ್ತಿರಲಿಲ್ಲ. ಆದ್ದರಿಂದ ನಮ್ಮ ಒಂದು ಬೇಡಿಕೆ ಇಷ್ಟೇ ಇದೆ, ಯಾವ ರೀತಿಯಾಗಿ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟದ, ನಾವು ಯಾವ ಮಟ್ಟಕ್ಕೆ ಇವತ್ತು ಎಷ್ಟು ಹೋರಾಟ ಮಾಡಿದ್ರೆ, ಚೀರಾಡಿದ್ರೆ, ಕೂಗಾಡಿದ್ರು ಕೂಡ ದನಿ ಒಂದು ಕೇಳಿಸುವಂಥ ಒಂದು ಪರಿಸ್ಥಿತಿಯಲ್ಲಿ ಜಿಲ್ಲಾಡಳಿತ ಇಲ್ಲ. ಆದ್ದರಿಂದ ಮುಂದಿನ ಒಂದು ಕೆಲವೇ ದಿನಗಳಲ್ಲಿ ನಾವೆಲ್ಲ ಈ ಒಂದು ನಾಯಕರು ಎಲ್ಲ ಸಮಾಜದವರು, ಒಂದೇ ಸಮಾಜ ಅಂತಲ್ಲ, ಎಲ್ಲ ಸಮಾಜದವರು, ವಿವಿಧ ಸಂಘಟನೆಗಳು ಮತ್ತು ಮಠಾಧೀಶರು ಎಲ್ಲರೂ ಸೇರಿಕೊಂಡು ಇವತ್ತೊಂದು ಸಭೆಯನ್ನು ಮಾಡುವ ಮುಖಾಂತರ ಕಲಬುರಗಿ ಜಿಲ್ಲೆಯಲ್ಲಿ ಪಕ್ಷಾತೀತ ಮತ್ತು ಜಾತ್ಯತೀತವಾಗಿ ಒಂದು ಜಾಗೃತಿ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇಂಥ ಹೇಯ ಕೃತ್ಯಗಳು ನಡೆಯದಂತೆ ಕ್ರಮ ತೆಗೆದುಕೊಳ್ಳುವ ಸಲುವಾಗಿ ನಾನು ಈಗಾಗಲೇ ಸುಮಾರು ಎಲ್ಲ ಸಮಾಜ ಮುಖಂಡರ ಜೊತೆ ನಾನು ಮಾತಾಡಿದ್ದೀನಿ. ಅವರೆಲ್ಲ ಸಕಾರಾತ್ಮಕವಾಗಿ ಏನು ಸ್ಪಂದಿಸಿದ್ದಾರೆ. ಏನು 16ನೇ ತಾರೀಕಿನ ದಿವಸ ಆ ಒಂದು ಬಂದ್ ಘಟನೆ, ಆ ಬಂದ್ ಮುಗಿದ ನಂತರ ಒಂದು 2-3 ದಿವಸದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿ ಯಾವುದೇ ಒಂದು ಯಾವ ಪಕ್ಷಕ್ಕೆ ಯಾವ ಒಂದು ಸಮಾಜಕ್ಕೆ ಯಾರಿಗೆ ಸೀಮಿತಗೊಳ್ಳದೆ ಇಡೀ ಕಲಬುರಗಿಯ ಒಂದು ಕಲ್ಯಾಣಕ್ಕಾಗಿ, ಕಲಬುರಗಿಯ ಸುರಕ್ಷತೆಗಾಗಿ ಒಂದು ದೊಡ್ಡ ಪ್ರಮಾಣದ ಹೋರಾಟವನ್ನು ಹಮ್ಮಿಕೊಳ್ಬೇಕು. ಆ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಸುವುದು ಮತ್ತು ಜನಜಾಗೃತಿ ಒಂದು ಕಾರ್ಯಕ್ರಮ ನಿಟ್ಟಿನಲ್ಲಿ ನಾವು ಮಾಡಬೇಕೆನ್ನುವಂಥ ಒಂದು ದೂರದೃಷ್ಟಿ ಇಟ್ಕೊಂಡು ನಾವೊಂದು ಈ ಒಂದು ಮಾಹಿತಿಯನ್ನು ತಮ್ಮ ಮುಖಾಂತರ ನಮ್ಮ ಎಲ್ಲ ಸಂಘಟನೆಗಳಿಗೆ ಮತ್ತು ಮುಖಂಡರಿಗೆ ನಾವು ತಿಳಿಸಲಿಕ್ಕೆ ಬಯಸ್ತಾ ಇದ್ದೀವಿ. ಬಂಧುಗಳೇ, ತಮಗೆ ಹೇಳೋದೇನಪ್ಪ ಅಂದ್ರೆ, ಇವತ್ತಿನ ದಿವಸಗಳಲ್ಲಿ ಯಾವ ರೀತಿಯಾಗಿ ಈ ನಗರದಲ್ಲಿ ಹಲವಾರು ಘಟನೆಗಳು ಇವತ್ತು ಎಲ್ಲ ಅಂಕಿ ಸಂಖ್ಯೆಗಳು ಸಮೇತ ತಮಗೆ ನಾ ಈ ಹಿಂದೆ ಕೂಡ ಕೊಟ್ಟಿದ್ದ, ಅದ್ರ ಮೂಲಕವಾಗಿ ಎಚ್ಚೆತ್ತುಕೊಂಡು ಪ್ರತ್ಯೇಕವಾಗಿ ಇವತ್ತಿನ ದಿವಸ ನಮ್ಗೆ ಕಮಿಷನರ್ ಅವರು ಭೇಟಿಯಾಗಿ ನಾವು ಕೂಡ ಚರ್ಚೆ ಮಾಡಿ ಎಲ್ಲೆಲ್ಲಿ ಕ್ರೈಮ್ ಆಗ್ತಾವೆ ಅನ್ನೋದು ಮಾಹಿತಿ ಕೊಟ್ಟ, ಕೆಲವು ಘಟನೆಗಳ ಬಗ್ಗೆ ನಿಯಂತ್ರಿಸುವಂಥ ಒಂದು ಪ್ರಯತ್ನ ಕೂಡ ಅವ್ರು ಮಾಡ್ತಾ ಇದ್ದಾರೆ. ಅದರ ಮಧ್ಯನೂ ಕೂಡ ಇವತ್ತು ನಮ್ಮ ಗುಂಡಪ್ಪ ಜಮಾದಾರ್ ಅಂತ
ಕೂಡ ಮೊನ್ನೆ 12ನೇ ತಾರೀಕಿನ ದಿವಸ ಆಳಂದ್ ಚೆಕ್ ಪೋಸ್ಟಲ್ಲಿ ಇರುವಂಥ ಸಂದರ್ಭದಲ್ಲಿ ಅದೇ ಆಳಂದ್ ಚೆಕ್ ಪೋಸ್ಟ್ ಇರುವಂಥ ರಾಮನಗರ ಅಲ್ಲಿ ಏರಿಯಾದಲ್ಲಿ ಇರುವಂಥ ಸಂದರ್ಭದಲ್ಲಿ ಆ ಜಗಳ ಬಿಡಿಸ್ಲಿಕ್ಕೆ ಹೋದ್ರೆ ಕೆಲವು ಗುಂಡಾಗಳು ಈಗಾಗಲೇ ಅವ್ರು ರೌಡಿ ಶೀಟರ್ನಾಗ ಅವ್ರುಗಳು ಆ ಕಬ್ಬು ಕಡೆ ಭತ್ತ ಇರ್ತಾವಲ್ಲ ಹೌದಲ್ಲೇ ಗೋಷ್ಠಿಯಲ್ಲಿ ಕೋಲಿ ಸಮಾಜದ ಮುಖಂಡ ಬಸವರಾಜ್ ಬೂದಿಯಾಳ್, ಗುಂಡು ಐನಾಪುರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ತೊಗರಿಯ ನಾಡು ಕಲಬುರಗಿಯ ಪ್ರಮುಖ ಬೆಳೆಯಾದ ತೊಗರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸಿ ತೇವಾಂಶ ಕೊರತೆಯಿಂದ ಒಣಗಿದ್ದ ತೊಗರಿಗೆ ಪರಿಹಾರಕ್ಕಾಗಿ ಹಾಗೂ ಬೆಳೆ ವಿಮೆ ಮಂಜೂರು ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಜನವರಿ 22ರಂದು ಕಲಬುರಗಿ ಬಂದ್ ಕರೆ ನೀಡಲಾಗಿದೆ ಎಂದು ರೈತ ಹೋರಾಟಗಾರ ಶರಣಬಸಪ್ಪ ಮಮ್ಮಶೆಟ್ಟಿ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಎಂಎಸ್ಪಿ ಬೆಂಬಲ ಬೆಲೆ ನಿಗದಿಪಡಿಸುವಂತೆ ರೈತ ಸಾಲ ಮನ್ನಾಕ್ಕಾಗಿ ಆಗ್ರಹಿಸಿ ಕ್ವಿಂಟಲ್ ತೊಗರಿಗೆ ಕೇಂದ್ರ ಸರ್ಕಾರದ ₹1,000 ಪ್ರೋತ್ಸಾಹಧನ ನೀಡುವುದು ಸೇರಿದಂತೆ ರೈತರ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಜನವರಿ 22ರಂದು ಕಲಬುರಗಿ ಬಂದ್ ಕರೆ ನೀಡಲಾಗಿದೆ. ಇನ್ನು ಬಂದ್ಗೆ ವಿವಿಧ ಸಂಘಟನೆಗಳು ಸಾಥ್ ನೀಡಿದ್ದು ರೈತರು, ರೈತರ ಪರ ಹೋರಾಟಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಬಂದ್ ಯಶಸ್ವಿಯಾಗಿಸಬೇಕು ಎಂದು ಮನವಿ ಮಾಡಿಕೊಂಡರು. ಎಂಎಸ್ಪಿ ಇಲ್ಲ, ಬೆಂಬಲ ಬೆಲೆ ಇಲ್ಲ, ಅಡತಿಯಲ್ಲಿ ಮಾರುಕಟ್ಟೆಯನ್ನು ನಿರ್ದಿಷ್ಟವಾಗಿ ಏಕಾಏಕಿ ದಿಢೀರಿಸಿ ಕುಸಿದೋಗಿ ನೆಲಕಚ್ಚೋಗಿದೆ. ತೊಗರಿ ಬೆಳೆಗಾರ ಕಂಗಾಲಾಗ್ತಕ್ಕಂಥ ಪರಿಸ್ಥಿತಿ ನಮ್ಮಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಅನುಭವಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿರೋದ್ರಿಂದ 1 ಕ್ವಿಂಟಲ್ ತೊಗರಿಗೆ ಕನಿಷ್ಠ ₹12,500 ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು. ಕಲಬುರಗಿ ಜಿಲ್ಲಾ ತೊಗರಿಯ ನಾಡಿಗೆ ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಬೇಕು. ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ತೊಗರಿ ಬೆಳೆಗಾರರಿಗೆ ಇವತ್ತು ಒಣಗಿ ಹೋಗಿರ್ತಕ್ಕಂಥ ನೆಟೆ ರೋಗದಿಂದ ತೇವಾಂಶ ಕೊರತೆಯಿಂದ ಒಣಗಿ ಹೋಗಿರ್ತಕ್ಕಂಥ ತೊಗರಿಗೆ ಪರಿಹಾರ ಕೊಡುವಾಗ ಪ್ರತಿ ಎಕರೆಗೆ ₹25,000 ಅಂತಕ್ಕಂಥ ಮಾತನ್ನ ಇವತ್ತು ಆಗ್ರಹಿಸಿ ಮತ್ತು ಒಣಗಿ ಹೋಗಿರ್ತಕ್ಕಂಥ ತೊಗರಿಗೆ ಬೆಳೆ ವಿಮೆಯನ್ನ ಮಂಜೂರಿ ಮಾಡಬೇಕು ಅಂತಕ್ಕಂಥದ್ದನ್ನ ರೈತರ ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥ ದೃಷ್ಟಿಕೋನದಲ್ಲಿ 22ನೇ ತಾರೀಕಿಗೆ ಗುಲ್ಬರ್ಗ ಸಂಪೂರ್ಣ ಬಂದ್ ಅನ್ನ ಕರೆ ಕೊಡಲಾಗಿದೆ. ಆ ಕಾರಣಕ್ಕಾಗಿ ಗುಲ್ಬರ್ಗ ನಗರದ ಜನತೆ, ವ್ಯಾಪಾರಸ್ಥರು, ಕಾರ್ಮಿಕರು, ಆಟೋ ಚಾಲಕರು, ವಾಹನ ಚಾಲಕರು, ಪೆಟ್ರೋಲ್ ಬಂಕ್ ಮಾಲೀಕರು, ಲಾರಿ ಮಾಲೀಕರು, ಎಲ್ಲ ಶಾಲಾ ಕಾಲೇಜುಗಳು ಮತ್ತು ಇಲ್ಲಿರ್ತಕ್ಕಂಥ ಬೀದಿ ಬದಿ ವ್ಯಾಪಾರಸ್ಥರು, ಎಲ್ಲ ಕಿರಾಣಾ ಬಜಾರ್ ವ್ಯಾಪಾರಸ್ಥರು ಎಲ್ಲರೂ ಕೂಡ ಮತ್ತು APMC ಮಾರುಕಟ್ಟೆ ಎಲ್ಲ ಮಾರುಕಟ್ಟೆಯನ್ನು ಕೂಡ ಇವತ್ತು ಚೇಂಬರ್ ಆಫ್ ಕಾಮರ್ಸ್ ಎಲ್ಲರೂ ಕೂಡ ಈ ಬಂದಿಗೆ ಸಹಕರಿಸಬೇಕು, ಕೈ ಜೋಡಿಸಬೇಕು, ಅನ್ನದಾತರ ನೆರವಿಗೆ ನಿಲ್ಲಬೇಕು ಅಂತಕ್ಕಂಥ ವಿನಂತಿಯನ್ನ ಮಾಡ್ತಾ ಇದ್ದೀವಿ. ಬೆಳಿಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಈ ಬಂದನ್ನ ಕರೆ ಕೊಡ್ತಾ ಇದ್ದೀವಿ. ಶಾಂತಿಯುತವಾಗಿ ಬಂದನ್ನು ನಡೆಸ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತೀನಿ. ದೇಶದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ತೊಗರಿ ಬೆಳೀತಕ್ಕಂಥ ಕಲಬುರಗಿ ನಾಡು, ಎಲ್ಲೆಲ್ಲಿ ಯಾವ ಬೆಳೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾರಲ್ಲ ಅಲ್ಲಿ ಉತ್ಪಾದನೆ ಮಾರ್ಕೆಟ್ನಲ್ಲಿ ಬಂದ ಸಮಯದಲ್ಲಿ ಇಂಪೋರ್ಟ್ ಹೆಸರಿನಲ್ಲಿ ಅಲ್ಲಿ ಮಾರ್ಕೆಟ್ ಪೂರ್ತಿ ಡೌನ್ ಮಾಡಿಬಿಡ್ತಾರೆ. ರೈತರ ಹತ್ರ ಬೆಳೆ ಉತ್ಪಾದನೆ ಬಂದ ಮೇಲೆ ಮಾರ್ಕೆಟ್ಗೆ ಹೋಗ್ಲಿಕ್ಕೆ ಚಾಲೂ ಆದಾಗ ಇಂಪೋರ್ಟ್ ಹೆಸರಿನಲ್ಲಿ ಮಾರ್ಕೆಟ್ನಲ್ಲಿ ರೇಟ್ ಬೀಳಿಸ್ತಾರೆ ಮತ್ತು ದೇಶದ ಸುತ್ತಮುತ್ತ ಬೌಂಡ್ರಿ ಮೇಲೆ ಗೋಡೌನ್ಗಳು ತಯಾರು ಮಾಡಿದ್ದಾರೆ. ಅದಾನಿ ಆಗಲಿ, ಅಂಬಾನಿ ಆಗಲಿ, ಬೌಂಡ್ರಿ ಅಚ್ಚಿ ಕಡಿನೂ ಬೌಂಡ್ರಿ ಇಚ್ಚಿ ಕಡಿನೂ ಆ ತೇಜಿ ಮಂದಿ ಮಾಡೋ ಉದ್ದೇಶದಿಂದ ರೈತರಲ್ಲಿಂದ ಬೆಳೆದಿರೋ ಬೆಳೆಗಳು ಅತಿ ಸಸ್ತಾ ದರದಲ್ಲಿ ಪರ್ಚೇಸ್ ಮಾಡಬೇಕು ಮತ್ತು ಅಗ್ಗದ ದರದಲ್ಲಿ ಪರ್ಚೇಸ್ ಮಾಡಿದ್ದು ತೊಗರಿ ಬೇಳೆ ಆಗಲಿ, ಉಳ್ಳಾಗಡ್ಡಿ ಆಗಲಿ, ಸಕ್ಕರೆ ಆಗಲಿ, ಬೇರೆ ಬೇರೆ ಉತ್ಪಾದನೆಗಳು ಹೆಚ್ಚಿನ ದರದಲ್ಲಿ ಮಾರಾಟ ಮಾಡಲಿಕ್ಕೆ ಆಮೇಲೆ ಸ್ಟಾರ್ಟ್ ಮಾಡ್ತಾರೆ. ಉದಾಹರಣೆಗಾಗಿ 2 ತಿಂಗಳ ಹಿಂದ್ಗಡೆ ಇಲ್ಲಿ 17,000 13,000 ತನಕ ಹೋಗಿದ್ದು ತೊಗರಿ ರೇಟ ಈಗ 7,550 ಸರ್ಕಾರ ಪರ್ಚೇಸ್ ಮಾಡ್ಲಿಕ್ಕೆ ಆದೇಶ ಮಾಡಿದ್ದು ನ್ಯಾಯ. ಅಂದ್ರೆ 1 ಕ್ವಿಂಟಲಿಂದ 4,500 ಹೆಚ್ಚು ಕಡಿಮೆ ಆದ್ರೂ ಸರ್ಕಾರ ಏನು ಗಮನ ಕೂಡ ಕೊಡ್ತಾ ಇಲ್ಲ. ಅರ್ಥ ಇದೆ ಅವರದು. 17,000 13,000 ಕ್ವಿಂಟಲ್ ತಗೊಂಡವ್ರನ್ನು ಗ್ರಾಹಕನಲ್ಲಿ ಅದೇ ದರನಲ್ಲಿ ನಿರಂತರವಾಗಿ ಮಾರಾಟ ಮಾಡ್ತಾರೆ. ಒಮ್ಮೆ ರೇಟ್ ಒಂದು ರೇಷಿಯೋಗೆ ಬಂದ ಮೇಲೆ 7,500 ತಗೊಂಡಿದ್ದು ತೊಗರಿನೂ ಅಷ್ಟೇ ಬೆಳೆ ಅಷ್ಟೇ ದರದಲ್ಲಿ ಮತ್ತು 13,000 ಕ್ವಿಂಟಲ್ ತಗೊಂಡಿದ್ದು ಬೆಳೆಗಳನ್ನು ಅಷ್ಟೇ ದರದಲ್ಲಿ. ಆಚೆ ಕಡೆ ಗ್ರಾಹಕರಿಗೆ, ಇಡೀ ದೇಶದ ಗ್ರಾಹಕರಿಗೆ ಶೋಷಣೆ ಮಾಡೋದು, ಈಚೆ ಕಡೆ ರೈತರಿಗೂ ಬೆಳೆ ಬಂದಾಗ ಲೂಟಿ ಮಾಡೋದು. ಈ ನೀತಿ ಸರ್ಕಾರದ ಯಾಕೆ ನಿಯಂತ್ರಣ ಇಲ್ಲ ಅಂತ ನಾವು ಕೇಳ್ತಾ ಇದ್ದೀವಿ. ಅದ ಕಾರಣಕ್ಕಾಗಿ ಕಲಬುರಗಿ ಬಂದಿಟ್ಟು ಇದಕ್ಕೆ ಪ್ರತಿಭಟನೆ ಮಾಡಲಿಕ್ಕೆ ಗ್ರಾಹಕರು ಮತ್ತು ಉತ್ಪಾದಕರು ಸೇರಿ ಅವ್ರದ್ದು ಶೋಷಣೆ ನಡೀತಕ್ಕಂಥದ್ದು, ಇಲ್ಲಿ ರೈತರದ್ದು ಶೋಷಣೆ ನಡೀತಕ್ಕಂಥದ್ದು. ಆ ಉದ್ದೇಶದಿಂದ ಕಲಬುರಗಿ ಬಂದ್ ಮಾಡಿದ್ದಿದೆ. ಅದಕ್ಕೆ ಎಲ್ಲರೂ ಸಹಕರಿಸಬೇಕಂತ ನಾವು ವಿನಂತಿಸುತ್ತೇವೆ. ಇವತ್ತು
ರೈತರು ಮಾಲ್ ಏನಪ್ಪ ಅಂದ್ರೆ ಮಾರುಕಟ್ಟೆಗೆ ಬಂದಂಥ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಬೆಲೆಯನ್ನು ಕುಸಿತಕ್ಕಂಥ ಕೆಲಸ ಮಾಡ್ತಾ ಇದೆ. ಈ ಸರ್ಕಾರ ಕೂಡ ಪ್ರತಿ ವರ್ಷ ಅಲ್ಲಿ ಇಲ್ಲಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಖರೀದಿ ಮಾಡ್ತಿದ್ರು. ಬಟ್ ಈ ವರ್ಷ ಎಲ್ಲಿನೂ ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಿಲ್ಲ. ಇದು ಕೇಂದ್ರ ಸರ್ಕಾರವೇ ರಾಜ್ಯ ಸರ್ಕಾರಗಳು ಎರಡೂ ಕೂಡ ರೈತ ವಿರೋಧಿ ಸರ್ಕಾರಗಳಂತ ನಾವು ಹೇಳಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಕೂಡ ನಾವು ಈ ಬಂದ್ ಆಚರಣೆ ಮಾಡ್ತೀವಿ. ನಾಗರಿಕರು, ಜಿಲ್ಲೆಯ ಎಲ್ಲ ಜನಗಳು ಈ ಬಂದನ್ನು ಸಂಪೂರ್ಣವಾಗಿ ಬೆಂಬಲಿಸಬೇಕಂತ ದಲಿತ ಸಂಘರ್ಷ ಸಮಿತಿ, ದಲಿತ ಒಕ್ಕೂಟಗಳು, ರೈತ ಸಂಘಗಳು, ಕಮ್ಯುನಿಸ್ಟ್ ಪಕ್ಷಗಳೆಲ್ಲ ರೈತ ಸಂಘಗಳು ಸೇರಿ ವಿನಂತಿ ಮಾಡಕತ್ತೀವಿ. ತಾವು ಕೂಡ ಸಕ್ರಿಯವಾಗಿ ಇದ್ರ ಬಗ್ಗೆ ವ್ಯಾಪಕವಾಗಿ ಪ್ರಚಾರ ಮಾಡಬೇಕಂತ ತಮ್ಮಲ್ಲಿ. ಸುದ್ದಿಗೋಷ್ಠಿಯಲ್ಲಿ ಭೀಮಾಶಂಕರ್ ಮಾಡಿಯಾಳ್, ಮೌಲಾ ಮುಲ್ಲಾ, ಎಂಬಿ ಸಜ್ಜನ್ ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ಮತ್ತೊಮ್ಮೆ ಇನ್ ಗುಲ್ಬರ್ಗಾ ನ್ಯೂಸ್ನ ಎಲ್ಲ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಜನವರಿ 15ರಿಂದ ಕಲಬುರಗಿಯಲ್ಲಿ ಬಸವಣ್ಣನವರ ನಾಟಕೋತ್ಸವ, ಡಾಕ್ಟರ್ ವಿಶ್ವರಾಜ್ ಸುದ್ದಿಗೋಷ್ಠಿ. ವಾಡಿಯಲ್ಲಿ ಜರುಗಿದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಅದ್ದೂರಿ ಜಾತ್ರೆ. ಹಸುವಿನ ಕೆಚ್ಚಲು ಕೊಯ್ದ ಪ್ರಕರಣ ಖಂಡಿಸಿ ಕಲಬುರಗಿಯಲ್ಲಿ ಬಿಜೆಪಿ ಪ್ರತಿಭಟನೆ. ಜೇವರ್ಗಿ ಬಂದ್ ಹೋರಾಟಕ್ಕೆ ಕೋಲಿ ಕಬ್ಬಲಿಗ ಹೋರಾಟ ಸಮಿತಿ ಬೆಂಬಲ. ಜನವರಿ 22ರಂದು ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕಲಬುರಗಿ ಬಂದ್ ಕರೆ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.